ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಒಂದು ಸಂದರ್ಭದಲ್ಲಿ ಇಲ್ಲಿಯೇ ಹತ್ತಿರದಲ್ಲಿ ಇರುವಂತಹ ಚಂಜಿ ಎನ್ನುವ ಗ್ರಾಮ, ಅಲ್ಲಿರುವಂತಹ ರಾಜನಿಂದ ಅನಂತಪ್ರಭು ಅವನಿಂದ ವಿಶೇಷವಾಗಿ ಸತ್ಕೃತರಾಗಿ ಅಲ್ಲಿ ಎಷ್ಟೋ ದಿನಗಳ ಕಾಲ ವಾಸವಾಗಿರ್ತಾರೆ. ಉಪದೇಶವನ್ನು ಮಾಡ್ತಾ, ಪಾಠ ಪ್ರವಚನಗಳನ್ನು ಮಾಡ್ತಾ, ಮಂತ್ರೋಪದೇಶ, ವೈಷ್ಣವ ದೀಕ್ಷೆಯನ್ನು ಕೊಡ್ತಾ, ತಪ್ತಮುದ್ರಾಧಾರಣವನ್ನು ಮಾಡಿಸ್ತಾ ಆ ಗ್ರಾಮದಲ್ಲಿ ವಾಸವಾಗಿರ್ತಾರೆ. ಒಬ್ಬ ದೊಡ್ಡ ವಿದ್ವಾಂಸರು ಮಧುರೈ ಪಟ್ಟಣದಲ್ಲಿ ವಾಸ ಮಾಡುವ ಬಹಳ ದೊಡ್ಡ ವ್ಯಾಕರಣದ ವಿದ್ವಾಂಸರು, ಪಾತಂಜಲ ಮಹಾಭಾಷ್ಯಕ್ಕೆ ಟೀಕೆಯನ್ನು ಬರೆದಂತಹ ವಿದ್ವಾಂಸ. ಪಾತಂಜಲ ಮಹಾಭಾಷ್ಯವನ್ನು ನಿರರ್ಗಳವಾಗಿ ಪಾಠವನ್ನು ಹೇಳುವ ಮಹಾಪಾಂಡಿತ್ಯವನ್ನು ಪಡೆದವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಅಂತ ಎಲ್ಲ ಕಡೆಗೆ ಪ್ರಸಿದ್ಧಿಯಾಗಿತ್ತು. ಮಹಾಭಾಷ್ಯವನ್ನು ಅಧ್ಯಯನ ಮಾಡದಿದ್ದರೂ ತಾವೇ ತಮ್ಮ ವ್ಯುತ್ಪತ್ತಿಯ ಬಲದಿಂದ, ಮುಖ್ಯವಾಗಿ ಗುರುಗಳ ಅನುಗ್ರಹದ ಬಲದಿಂದ, ಸತ್ಯನಿಧಿಗಳ ಅನುಗ್ರಹದಿಂದ ಆ ಮಹಾಭಾಷ್ಯದ ಪಾಠವನ್ನು ಹೇಳ್ತಾರೆ ಎನ್ನುವ ಪ್ರಸಿದ್ಧಿಯಾಗಿದೆ. ಇವರ ಉತ್ಕರ್ಷವನ್ನು ಸಹನೆ ಮಾಡಲು ಆಗದೆ ಆ ಮಧುರೈ ಪಟ್ಟಣದ ವಿದ್ವಾಂಸರು ಪತ್ರ ಬರೆಸಿ ಕಳಿಸಿದ್ದಾರೆ. ನೀವು ಬಹಳ ದೊಡ್ಡ ವ್ಯಾಕರಣದ ವಿದ್ವಾಂಸರು, ಪತಂಜಲಿಗಳೇ ಮತ್ತೆ ಅವತಾರ ಮಾಡಿದ್ದಾರೇನೋ ಅನ್ನುವ ರೀತಿಯಲ್ಲಿ ನಿಮ್ಮ ಪಾಂಡಿತ್ಯ ಇದೆ ಅಂತ ನಾವು ಕೇಳಿದ್ದೇವೆ. ನಿಮ್ಮ ಪಾಂಡಿತ್ಯವನ್ನು ಕೇವಲ ದೂರದಿಂದ ಕೇಳಿದ್ದೇವೆ, ಆದರೆ ಪ್ರತ್ಯಕ್ಷವಾಗಿ ಅದನ್ನು ಕಂಡು ನಿಮ್ಮ ಪ್ರವಚನವನ್ನು, ವಾಕ್ಯಾರ್ಥಗಳನ್ನು ಕೇಳಿ ನಿಮಗೆ ವಿಶೇಷವಾಗಿ ಆದರ, ಗೌರವ, ಸನ್ಮಾನಗಳನ್ನು ಮಾಡಬೇಕು ಅಂತ ಅಪೇಕ್ಷೆ ಇದೆ. ಆದ್ದರಿಂದ ತಾವು ಬರಬೇಕು. ನಾವು ಮಾಡಿದ ಪಾತಂಜಲ ಭಾಷ್ಯದ ಟೀಕೆಯನ್ನು ನೋಡಿ ತಾವು ಅನುಮೋದಿಸಬೇಕು. ಆಗ ನಾನು ಮಾಡಿದ ಪ್ರಯತ್ನ ಸಾರ್ಥಕ ಅನ್ನುವ ರೀತಿಯಲ್ಲಿ ಒಂದು ಪ್ರಾರ್ಥನಾ ಪತ್ರವನ್ನು ಬರೆದು ಕಳಿಸ್ತಾರೆ ವಿದ್ವಾಂಸರು. ಸತ್ಯನಾಥರು ಅವಶ್ಯವಾಗಿ ಅವರು ಬರೆದ ವ್ಯಾಕರಣದ ಗ್ರಂಥವನ್ನು ನಾವು ಪರಾಮರ್ಶೆ ಮಾಡುತ್ತೇವೆ. ನಾವು ವ್ಯಾಕರಣದ ವಾಕ್ಯಾರ್ಥವನ್ನು ಮಾಡುವುದಕ್ಕೆ ಸಿದ್ಧ. ಜೊತೆಗೆ ಮುಖ್ಯವಾಗಿ ಆ ಎಲ್ಲ ಶಬ್ದಶಾಸ್ತ್ರಗಳ ಉಪಯೋಗ ಎದಕ್ಕಾಗಿ, ವೇದಾದಿ ಸಚ್ಚಾಸ್ತ್ರಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಕಲ ವೇದ ಪ್ರತಿಪಾದ್ಯನಾದ ಭಗವಂತನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡೋದು. ಆ ಒಂದು ಸದವಕಾಶ ಈಗ ಸಿಕ್ಕಿದೆ. ಮಧುರೈ ಪಟ್ಟಣ, 100 ಜನ ವಿದ್ವಾಂಸರು, ಭಾರೀ ದೊಡ್ಡದಾದಂತಹ ಒಂದು ಕೂಟ. ಅಂತಹ ಪಂಡಿತರ ಕೂಟದ ಮಧ್ಯದಲ್ಲಿ ಹೋಗಿ ಅವರ ಜೊತೆಗೆ ಅತ್ಯಂತ ಸ್ನೇಹ ಸೌಹಾರ್ದಗಳಿಂದ ವಾದ ವಿವಾದಗಳನ್ನು ಮಾಡಿ, ವಾಕ್ಯಾರ್ಥಗಳನ್ನು ಮಾಡಿ ಸಿದ್ಧಾಂತದ ಸ್ಥಾಪನೆ ಮಾಡೋಣ ಅನ್ನುವಂತಹ ಶ್ರೇಷ್ಠವಾದ ಶುಭವಾದ ಸಂಕಲ್ಪವನ್ನು ಮಾಡಿಕೊಂಡು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಹೊರಡುವ ಆಲೋಚನೆಯನ್ನು ಮಾಡಿದ್ದಾರೆ. ಆ ಚಂಜಿ ಪಟ್ಟಣದ ರಾಜ ಅನಂತಪ್ರಭು ಹಾಗೂ ಅನೇಕ ಹಿರಿಯ ವಿದ್ವಾಂಸರು, ಅನೇಕ ಮಾನ್ಯರಾದ ಗಣ್ಯ ಗೃಹಸ್ಥರು ಎಲ್ಲರೂ ಬಂದು ಸಾಷ್ಟಾಂಗ ಪ್ರಣಾಮ ಮಾಡಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಅತ್ಯಂತ ಆಗ್ರಹದಿಂದ ಪ್ರಾರ್ಥನೆ ಮಾಡಿದ್ದಾರೆ. ದಯಮಾಡಿ ತಾವು ಮಧುರೈ ಪಟ್ಟಣಕ್ಕೆ ಹೋಗಬಾರದು. ಇದು ಪ್ರಾಮಾಣಿಕವಾಗಿ ನಿಮ್ಮನ್ನು ಗೌರವಿಸಬೇಕು ಅಂತ ಬರೆದು ಕಳಿಸಿದ ಪತ್ರ ಅಲ್ಲ. ಇದು ಮೇಲ್ನೋಟಕ್ಕೆ ನಿಮಗೆ ಗೌರವ ಮಾಡುತ್ತೇವೆ ಅಂತ ಬರೆದಿದ್ದಾರೆ, ಆದರೆ ನಿಮಗೆ ಅವಮಾನ ಮಾಡೋದಕ್ಕೆ ಕರೆದಿದ್ದಾರೆ, ತಿರಸ್ಕಾರ ಮಾಡೋದಕ್ಕೆ ಕರೆದಿದ್ದಾರೆ. ನಿಮಗೇನು ಬರೋದಿಲ್ಲ ಅಂತ 4 ಜನರ ಮುಂದೆ ಅನಿಸಬೇಕು ಅನ್ನೋ ಪ್ರಯತ್ನ ಇದೆ. ದುರ್ಬುದ್ಧಿ ಇದ್ದವರು ಈ ರೀತಿ ನಿಮಗೆ ಪತ್ರ ಬರೆದು ಮೋಸ ಮಾಡಿದ್ದಾರೆ. ನೀವು ಮೋಸ ಹೋಗಬೇಡಿ. ಬೇಕಾದಷ್ಟು ಚೆನ್ನಾಗಿ ಪ್ರೀತಿಯಿಂದ ಶಾಸ್ತ್ರದ ಚರ್ಚೆಯನ್ನು ಮಾಡುವ ಅನೇಕ ವಿದ್ವಾಂಸರಿದ್ದಾರೆ. ಅವಶ್ಯವಾಗಿ ತಾವು ಹೋಗಬಹುದು, ಚರ್ಚೆ ಮಾಡಬಹುದು, ಸಿದ್ಧಾಂತದ ಸ್ಥಾಪನೆ ಮಾಡಬಹುದು. ಆದರೆ ಇಲ್ಲಿ ಮಾತ್ರ ಪ್ರಾಮಾಣಿಕತೆ ಇಲ್ಲ, ಮೋಸ ಇದೆ, ವಂಚನೆ ಇದೆ. ರಾಜರ ಆಶ್ರಯದಲ್ಲಿ ಇರುವಂತಹ ಆ ವಿದ್ವಾಂಸರು ನಿಮಗೆ ಪತ್ರ ಬರೆದು ಕಳಿಸಿದವರು.
ಆ ರಾಜರ ಆಶ್ರಯದ ಪೂರ್ಣ ದುರುಪಯೋಗವನ್ನು ಮಾಡಿಕೊಂಡು ನಿಮಗೆ ಅವಮಾನ ಮಾಡಿ ಕಳಿಸುವ ಆಲೋಚನೆ ಮಾಡಿದ್ದಾರೆ. ದಯವಿಟ್ಟು ಹೋಗಬೇಡಿ ಅಂತ ಬೇಕಾದಷ್ಟು ಹೇಳಿದರು. ಸತ್ಯನಾಥರು ಹಿಂದೆ ಹೆಜ್ಜೆ ಹಾಕಲಿಲ್ಲ. ಸಿದ್ಧಾಂತದ ಸ್ಥಾಪನೆ ಮಾಡುವುದಕ್ಕೆ ನಮಗೆ ಆಹ್ವಾನ ಬಂದಾಗ ನಾವು ಹೋಗೋದಿಲ್ಲ ಅನ್ನೋದು ಹೇಗೆ? ಹೆಣ್ಣು ಮಕ್ಕಳಿಗೆ ಅರಶಿನ ಕುಂಕುಮಕ್ಕೆ ಕರೆದರೆ ಬರೋದಿಲ್ಲ ಅಂತ ಹೇಗೆ ಅನ್ನೋದಿಲ್ಲ, ಹಾಗೆ ಸಿದ್ಧಾಂತದ ಸ್ಥಾಪನೆ, ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆ, ವಾಯುದೇವರ ಜೀವೋತ್ತಮತ್ವದ ಸ್ಥಾಪನೆಯನ್ನು ಮಾಡಬೇಕಾಗಿದೆ. ಅಂತಹ ಸಿದ್ಧಾಂತದ ಸ್ಥಾಪನೆ, ಧರ್ಮದ ಸಂಸ್ಥಾಪನೆ ಮಾಡುವಂತಹ ಶ್ರೇಷ್ಠವಾದ ಕಾರ್ಯವನ್ನು ಬಿಟ್ಟು ನಾನಿಲ್ಲಿರೋದಕ್ಕೆ ಸಿದ್ಧನಾಗೋದಿಲ್ಲ, ಹೊರಡೋದು ನಿಶ್ಚಿತ ಅಂತ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ತಮ್ಮ ನಿಲುವನ್ನು ಹೇಳ್ತಾರೆ. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಮತ್ತಃ ಪರತರಂ ನಾಸ್ತಿ. ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದಂತಹ ತತ್ವ, ಸರ್ವೋತ್ತಮನಾದವನು ನಾನು, ನನ್ನನ್ನು ಬಿಟ್ಟರೆ ಯಾರೂ ಸರ್ವೋತ್ತಮರಲ್ಲ. ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃದ್ ವೇದವಿದೇವ ಚಾಹಂ. ಸಕಲ ವೇದಗಳಿಂದ ಪ್ರತಿಪಾದ್ಯನಾದವನು ನಾನು ಎಂಬುದಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ವೇದಗಳೇ ಹೇಳುತ್ತವೆ ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾದವನು ಒಬ್ಬನೇ ಒಬ್ಬ ನಾರಾಯಣ ಅಂತ. ಅಂತಹ ಸಕಲ ವೇದ ಪ್ರತಿಪಾದ್ಯ ವೇದಾಂತ ಸೂತ್ರಗಳನ್ನು ರಚನೆ ಮಾಡಿಕೊಟ್ಟು ಉಪದೇಶ ಮಾಡಿ ಪರಮೋಪಕಾರ ಮಾಡಿದಂತಹ ಸ್ವಾಮಿ ಸರ್ವೋತ್ತಮ ಶ್ರೀಹರಿ ನಾರಾಯಣ. ಅಂತಹ ಭಗವಂತನ ಸರ್ವೋತ್ತಮತ್ವವನ್ನು ವೇದಗಳಿಂದ, ಶಾಸ್ತ್ರಗಳಿಂದ, ಇತಿಹಾಸ ಪುರಾಣಗಳಿಂದ, ಭಗವದ್ಗೀತೆಯಿಂದ ಸಮರ್ಥನೆ ಮಾಡುವಂತಹ ಒಂದು ದೊಡ್ಡ ಕಾರ್ಯವನ್ನು ಮಾಡುವುದಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾನೆ. ಯಾಕೆ ಬೇಡ ಅಂತೀರಿ ಅಂತ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಹೊರಡುವುದಕ್ಕೆ ಸಿದ್ಧರಾಗಿದ್ದಾರೆ. ಗುರುಗಳ ಸ್ಮರಣೆಯನ್ನು ಮಾಡಿದ್ದಾರೆ. ಸತ್ಯನಿಧಿ ತೀರ್ಥರ ಸ್ಮರಣೆಯನ್ನು ಮಾಡಿ ಹೊರಟಿದ್ದಾರೆ. ಹೊರಟು ಸ್ವಲ್ಪೇ ಹೊತ್ತಾಗಿದೆ. ಮಧುರೈ ಇನ್ನೂ ಮುಟ್ಟಿಲ್ಲ. ತಿರುವಣ್ಣಾಮಲೈ ಹತ್ತಿರ ಇದ್ದಾರೆ. ಚಂಜೀಪುರದಿಂದ ಹೊರಟು ಅರುಣಾಚಲ ಕ್ಷೇತ್ರ, ತಿರುವಣ್ಣಾಮಲೈ, ಮಹಾನುಭಾವರಾದಂತಹ ಅಹಂಕಾರ ತತ್ವಾಭಿಮಾನಿಗಳಾದ ಮನೋಭಿಮಾನಿಗಳಾದಂತಹ ರುದ್ರದೇವರ ಸನ್ನಿಧಾನ. ಫಣಿಗಣ ವರಭೂಷಃ ಪಾರ್ವತೀಶ್ಲಾಘ್ಯ ವೇಷಃ ಖಲಜನಕೃತ ರೋಷಃ ಖಂಡಿತಾತ್ಮೀಯ ದೋಷಃ ಸದರುಣಗಿರಿವಾಸಃ ಶಕ್ರಸೂರ್ಯಾದ್ಯಧೀಶಃ ಪರಿಹೃತ ಭವಪಾಶಃ ಪಾತು ಮಾಂ ಪಾರ್ವತೀಶಃ ಎಂಬುದಾಗಿ ವಾದಿರಾಜ ಶ್ರೀಪಾದಂಗಳವರು ತಿಳಿಸಿಕೊಟ್ಟಂತೆ ಅಂತಹ ಶ್ರೇಷ್ಠವಾದ ಕ್ಷೇತ್ರ, ಸಂಸಾರದ ತಾಪತ್ರಯಗಳನ್ನು ಪರಿಹರಿಸುವಂತಹ ಶುದ್ಧವಾದ ತತ್ವಜ್ಞಾನವನ್ನು ನೀಡುವಂತಹ ಮಹಾನುಭಾವರಾದ ರುದ್ರದೇವರ ಕ್ಷೇತ್ರ. ಅಲ್ಲಿ ಬಂದಿದ್ದಾರೆ. ಅಲ್ಲಿ ದರ್ಶನವನ್ನು ಮಾಡಿಕೊಂಡು ರುದ್ರದೇವರ ವಿಶೇಷ ಅನುಗ್ರಹವನ್ನು ಪಡೆದುಕೊಂಡು ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆಗೆ ಮುಂದೆ ಸಾಗಿದ್ದಾರೆ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಅವರು ಹೇಳುತ್ತಾರೆ, ನಾನು ಹೋಗೋದಿಲ್ಲ ಅಂದರೆ ನಮ್ಮ ಗುರುಗಳ ಮೇಲೆ ನಾನು ವಿಶ್ವಾಸ ಕಡಿಮೆ ಮಾಡಿದಾಗತ್ತೆ ಅಂತಾರೆ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಅಷ್ಟು ಚೆನ್ನಾಗಿ ನನ್ನ ಮೇಲಿದ್ದಾಗ ನಾನು ಯಾಕೆ ಹೆದರಬೇಕು ಅಂತ ಆ ವಿಶ್ವಾಸ ಹೇಗೆ ರಕ್ಷಣೆ ಮಾಡಿದೆ ನೋಡಿ ಅವರನ್ನು. ಇನ್ನೂ ಹೊರಟಿದ್ದಾರೆ, ತಿರುವಣ್ಣಾಮಲೈ ಹತ್ತಿರ ಇದ್ದಾರೆ. ಅಲ್ಲಿಂದ ಹೊರಟು ನಿಂತಾಗ ದಾರಿಯಲ್ಲಿ ಕೆಲವರು ಭೇಟಿಯಾಗಿದ್ದಾರೆ. ಎದುರಿಗೆ ಬರುವವರು ಅವರು ನಮಸ್ಕಾರ ಮಾಡಿ, ತಾವು ದಿಗ್ವಿಜಯ ಮಾಡ್ತಾ ಇದ್ದೀರಿ, ಯಾವ ಪ್ರಾಂತಕ್ಕೆ ದಿಗ್ವಿಜಯ ಮಾಡ್ತಾ ಇದ್ದೀರಿ ನಮಗೆ ತಿಳಿಸಬಹುದಾ? ಯಾವ ಅಭ್ಯಂತರ ಇಲ್ಲ ಅಂದರೆ ತಿಳಿಸ್ಬೋದು ಅಂತ. ಅದರಲ್ಲೇನು ಅಭ್ಯಂತರ ಇದೆ, ಮಧುರೈ ಪಟ್ಟಣಕ್ಕೆ ಹೋಗ್ತಾ ಇದ್ದೇವೆ, ಅಲ್ಲಿಂದ ನಮಗೆ ಆಮಂತ್ರಣ ಬಂದಿದೆ, ವಿದ್ವಾಂಸರು ಹೀಗೆ ಪತ್ರ ಬರೆದು ಕಳಿಸಿದ್ದಾರೆ ಹಾಗೆ ಅಂತ
ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಹೇಳಿದರೆ ಆ ದಾರಿಯಲ್ಲಿ ಬರುವ ವಿದ್ವಾಂಸರು ಹೇಳ್ತಾರೆ, ಎಲ್ಲಿದೆ ಯಾವ ವಿದ್ವಾಂಸರು ನಿಮಗೆ ಪತ್ರ ಬರೆದು ಕಳಿಸಿದ್ರಲ್ಲ, ನಿಮಗೆ ಸನ್ಮಾನ ಮಾಡುತ್ತೇವೆ ಅಂತ ಮೋಸ ಮಾಡಿ ಅವಮಾನ ಮಾಡುವ ಪ್ರಯತ್ನ ಮಾಡಿದ್ರಲ್ಲ, ಷಡ್ಯಂತ್ರವನ್ನು ಮಾಡಿಕೊಂಡಿದ್ರಲ್ಲ, ಯಾವ ರಾಜನ ಆಶ್ರಯದಲ್ಲಿ ಇದ್ದದ್ದಕ್ಕೋಸ್ಕರ ಅವರಿಗೆ ಅಂತಹ ಒಂದು ಅಹಂಕಾರ, ವಂಚನೆ ಮಾಡುವಂತಹ ಒಂದು ಪ್ರವೃತ್ತಿ ಅವರಲ್ಲಿ ಬಂದಿತ್ತೋ, ಆ ರಾಜನಿಗೂ ಅವರಿಗೂ ಭಿನ್ನಾಭಿಪ್ರಾಯಗಳು ಬಂದು ರಾಜ ಅವರ ಎರಡೂ ಕಣ್ಣುಗಳನ್ನು ಕಿತ್ತಿ ಹಾಕಿ ಕಾರಾಗಾರದಲ್ಲಿ ಹಾಕಿದ್ದಾನೆ. ನಿಮ್ಮ ಜೊತೆಗೆ ವಾಕ್ಯಾರ್ಥ ಮಾಡೋದಕ್ಕೆ ಎಲ್ಲಿದ್ದಾರೆ ಅವರು? ಇಲ್ಲ, ಈಗ ಜೈಲಿನೊಳಗಿದ್ದಾರೆ. ನೋಡಿ, ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಮೇಲೆ ಸತ್ಯನಾಥರು ಇಟ್ಟ ವಿಶ್ವಾಸ, ಗುರುಗಳ ಅನುಗ್ರಹ ಇದೆ, ನನಗೇನೂ ಅವಮಾನ ಆಗೋದಿಲ್ಲ, ಸಂಸ್ಥಾನಕ್ಕೂ ಅವಮಾನ ಆಗೋದಿಲ್ಲ, ಒಳ್ಳೆ ಮಾನವೇ ಸಿಗತ್ತೆ ಅಂತ ವಿಶ್ವಾಸದಿಂದ ಹೊರಟಿದ್ದಾರೆ. ಗುರುಗಳು ಹೇಗೆ ಕಾಪಾಡಿದರು ಅಂದರೆ, ನಿಜವಾಗಿ ಇವರನ್ನು ಆಧರಿಸಬೇಕು ಅಂತ ಅವರು ಕರೆದಿದ್ದರೆ ಅವರಿಗಿನ್ನೂ ಪ್ರಮೋಷನ್ ಆಗ್ತಾ ಇತ್ತೋ ಏನೋ ಅವರ ಆ ಮಧುರೈ ಅರಮನೆಯಲ್ಲಿ, ಆ ರಾಜನ ಆಸ್ಥಾನದೊಳಗೆ. ಆದರೆ ಗುರುಗಳ ದ್ರೋಹ ಮಾಡುವಂತಹ ದುರ್ಬುದ್ಧಿ ಮನಸ್ಸಿನಲ್ಲಿ ಬಂದದ್ದಕ್ಕೆ ಎರಡೂ ಕಣ್ಣುಗಳನ್ನೇ ಕಳೆದುಕೊಂಡು ಮರ್ಯಾದೆಯೂ ಇಲ್ಲದಂತೆ ಕಾರಾಗಾರದಲ್ಲಿ, ಜೈಲಿನಲ್ಲಿ ಇರುವಂತಹ ಒಂದು ಪ್ರಸಂಗ ಅವರಿಗೆ ಬಂತು. ಇಲ್ಲಿ ಎರಡನ್ನೂ ನಾವು ಕಾಣಬೇಕು. ಸತ್ಯನಾಥರು ತಮ್ಮ ಗುರುಗಳಾದ ಸತ್ಯನಿಧಿಗಳ ಮೇಲೆ ಮಾಡಿದ ವಿಶ್ವಾಸದ ಫಲ ಸತ್ಯನಾಥರು ಅನುಭವಿಸಿದರು. ಸತ್ಯನಾಥರಂತಹ ಮಹಾಜ್ಞಾನಿಗಳ, ಮಹಾತಪಸ್ವಿಗಳ ದ್ರೋಹ ಮಾಡಿಲ್ಲ. ದ್ರೋಹ ಮಾಡುವ ಸಂಕಲ್ಪ ಮಾಡಿದ್ದಕ್ಕೇನೆ, ಆಲೋಚನೆ ಮಾಡಿದ್ದಕ್ಕೇನೆ ಕಣ್ಣುಗಳನ್ನು ಕಳೆದುಕೊಂಡು, ಅಧಿಕಾರವನ್ನು ಕಳೆದುಕೊಂಡು, ಮರ್ಯಾದೆಯನ್ನು ಕಳೆದುಕೊಂಡು ಅತ್ಯಂತ ದಯನೀಯವಾದಂತಹ ಸ್ಥಿತಿಯನ್ನು ಹೊಂದಬೇಕಾಯಿತು. ಇದು ಗುರುದ್ರೋಹದ ಫಲ. ಗುರುಗಳಲ್ಲಿ ಭಕ್ತಿಯನ್ನು ಮಾಡಬೇಕು. ಎಂದಿಗೂ ಗುರುಗಳ ದ್ರೋಹವನ್ನು ಮಾಡುವ ಆಲೋಚನೆಯನ್ನು ಮಾಡಬಾರದು ಅಂತ ಈ ಮೂಲಕ ನಾವು ತಿಳಿಯಬೇಕು. ಅಂತಹ ಮಹಾ ಶಾಪಾನುಗ್ರಹ ಸಾಮರ್ಥ್ಯ ಇದ್ದ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಎಂಬುದಾಗಿ ಅವರ ಚರಿತ್ರೆಯಲ್ಲಿ ನಾವು ಕೇಳುತ್ತೇವೆ. ಅಂತಹ ಮಹಾನುಭಾವರ ಚರಿತ್ರೆ, ಅವರ ವ್ಯಕ್ತಿತ್ವ, ಅವರ ತಪಸ್ಸು, ಅವರ ಜ್ಞಾನದ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಅನೇಕ ಜನ ಅವರ ಚರಿತ್ರೆಯ ಬಗ್ಗೆ ಹಾಗೆ ಹೀಗೆ ಅಂತ ಮಾತನಾಡಿ ಅಪಲಾಪ ಮಾಡುವಂಥವರಿದ್ದಾರೆ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ದ್ರೋಹವನ್ನು ಮಾಡುವ ಷಡ್ಯಂತ್ರ ಮಾಡಿದ ವ್ಯಕ್ತಿಗೆ ಯಾವ ರೀತಿಯ ದುರ್ಗತಿ ಆಗಿದೆ, ಅದೇ ತರಹದ ದುರ್ಗತಿ, ಅದೇ ತರಹದ ಅವನತಿ ಆಗುವುದರಲ್ಲಿ ಯಾವ ಸಂಶಯವಿಲ್ಲ. ಎಂದಿಗೂ ಅಂತಹ ಮಹಾನುಭಾವರ, ಜ್ಞಾನಿಗಳ ದ್ರೋಹವನ್ನು ಮಾಡಬಾರದು. ಭಕ್ತಿಯನ್ನು ಮಾಡಿ, ಶ್ರದ್ಧೆಯನ್ನು ಮಾಡಿ, ಅವರ ಚರಿತ್ರೆಯನ್ನು ತಿಳಿದು ಅವರ ಸ್ಮರಣೆಯನ್ನು ಮಾಡಿ, ವಿಶೇಷವಾಗಿ ಅವರ ಅನುಗ್ರಹವನ್ನು ಪಡೆಯುವ ಪ್ರಯತ್ನ ಮಾಡಬೇಕೇ ಹೊರತು ದ್ರೋಹವನ್ನು ಮಾಡಬಾರದು ಅನ್ನುವುದನ್ನು ಈ ಮೂಲಕವಾಗಿ ನಾವು ತಿಳಿಯಬೇಕು. ಅಂತಹ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು.